ಯಾದಗಿರಿ ಪಿಎಸ್ಐ ಪರಶುರಾಮ್ ಅವರ ಅನುಮಾನಾಸ್ಪದ ಸಾವು ಕೇಸ್ ದೊಡ್ಡ ಸದ್ದು ಮಾಡ್ತಾ ಇದೆ. ಮೃತ ಪಿಎಸ್ಐ ಪತ್ನಿ ಶ್ವೇತಾ ಅವರು ಸರ್ಕಾರ ಹಾಗೆ ಪೊಲೀಸ್ ಇಲಾಖೆ ವಿರುದ್ಧ ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಮೂಡಾ ಮತ್ತು ವಾಲ್ಮೀಕಿ ನಿಗಮ ಹಗರಣದ ವಿರುದ್ಧ ಬಿಜೆಪಿ ಜೆಡಿಎಸ್ಗೆ ಮುಗಿಬೀಳುತ್ತಾ ಇರುವಂತಹ ಹೊತ್ತಲ್ಲೇ ಮತ್ತೊಂದು ಅಸ್ತ್ರ ಈ ಎರಡೂ ಪಕ್ಷಗಳಿಗೆ ಸರ್ಕಾರದ ವಿರುದ್ಧ ಸಿಕ್ಕಂತಾಗಿದೆ. ಎಲ್ಲರೂ ದುಡ್ಡು ತಗೊಂಡು ಇಸ್ಕೊಂಡಿದ್ದವ್ರೆ, ದುಡ್ಡು ಇರಲಾರ್ದ ಅವರು ಪೋಸ್ಟಿಂಗ್ ಕೊಟ್ಟಿಲ್ಲ ಸರ್. ಹೌದಪ್ಪ, ದುಡ್ಡು ಕೊಟ್ಟಿಲ್ಲ, ನೀ ಅದೇ ಸ್ಟೇಷನಲ್ಲಿ ಮಾಡು ಅಂತಲೂ ಹೇಳಿಲ್ಲ. ನೀ ದುಡ್ಡು ಕೊಟ್ಟರೆ ಇರು, ಇಲ್ಲಾಂದರೆ ಬಿಡು. ಕೇಳಿದ್ರಲ್ಲ, ನನ್ನ ಪತಿ ನೊಂದು ಕಣ್ಣೀರು ಹಾಕ್ತಿದ್ರು, ಲಕ್ಷ ಲಕ್ಷ ಲಂಚ ಕೇಳ್ತಿದ್ದಾರೆ ಅಂತ ನನ್ನ ಬಳಿಯೋ ಹೇಳ್ತಾ ಇದ್ರು. ರಾಜ್ಯ ಸರ್ಕಾರ, ಪೊಲೀಸರೇ ಶಾಸಕ ಚೆನ್ನಾರೆಡ್ಡಿ ರಕ್ಷಣೆಗೆ ನಿಂತಿದ್ದಾರೆ. ಇದು ಮೃತ ಪಿಎಸ್ಐ ಪರಶುರಾಮ್ ಪತ್ನಿ ಮಾಡ್ತಿರೋ ಆರೋಪಗಳು. ಸರ್ಕಾರವೇ ಶಾಸಕ ಮತ್ತು ಪುತ್ರನನ್ನ ರಕ್ಷಣೆ ಮಾಡುತ್ತಿವೆ. ರಾಜ್ಯ ಸರ್ಕಾರದ ವಿರುದ್ಧ ಮೃತ ಪಿಎಸ್ಐ ಪತ್ನಿ ಶ್ವೇತಾ ಕಿಡಿ. ಯಾದಗಿರಿ ಪಿಎಸ್ಐ ಪರಶುರಾಮ್ ಅನುಮಾನಾಸ್ಪದ ಸಾವುಕ್ಕೆ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಅದರಲ್ಲೂ ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ಮತ್ತು ಅವರ ಪುತ್ರ ಪಿಎಸ್ಐ ಬಳಿ ಲಕ್ಷ ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿರೋ ಆರೋಪ ಸುಳಿದಾಡ್ತಿದೆ. ಎಫ್ಐಆರ್ ಆದ ಬಳಿಕ ಅವರಿಬ್ಬರು ದೆಹಲಿಗೆ ಹೇಗೆ ಹೋದ್ರು? ಸರ್ಕಾರವೇ ಶಾಸಕ ಮತ್ತು ಅವರ ಪುತ್ರನನ್ನ ರಕ್ಷಣೆ ಮಾಡ್ತಿದೆ ಅಂತ ಮೃತ ಪಿಎಸ್ಐ ಪತ್ನಿ ಶ್ವೇತಾ ಕಿಡಿಕಾರಿದ್ರು. ಸಿಐಡಿ ಅವರು ಬಂದಿದ್ದಾರೆ, MLA ಮತ್ತೆ MLA ಮಗ ಅವರು ಡೆಲ್ಲಿಗೆ ಓಡೋಗಿದ್ದಾರೆ, ನಾಪತ್ತೆ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಡೆಲ್ಲಿ ತನ ಹೆಂಗೋದ್ರು ಸರ್ ಅವರು? ಇವ್ರ FIR ಆಗಿದೆ, ಪರ್ಮಿಷನ್ ಇಲ್ಲ, ಅರ್ಧೆ ಡೆಲ್ಲಿ ತನ ಹೆಂಗೋದ್ರು ಅವರು? ಸಪೋರ್ಟ್ ಇದ್ದಿದ್ದಕ್ಕೆ ತಾನೇ ಹೋಗಿದ್ದು. ಶಾಸಕರಿಗೆ ಹಣ ಕೊಡಲು ಪತ್ನಿ ಚಿನ್ನಾಭರಣ ಅಡವಿಟ್ಟಿದ್ದ ಎಂದ ಸ್ನೇಹಿತ. ಶಾಸಕ ಚೆನ್ನಾರೆಡ್ಡಿ ಮತ್ತು ಅವರ ಪುತ್ರನಿಗೆ ಹಣ ನೀಡಲು ಪಿಎಸ್ಐ ಪರಶುರಾಮ ಪತ್ನಿಯ ಚಿನ್ನಾಭರಣ ಅಡವಿಟ್ಟಿದ್ದು ಬ್ಯಾಂಕ್ನಿಂದ ಪರ್ಸನಲ್ ಲೋನ್ ತೆಗೆದುಕೊಂಡಿದ್ರಂತೆ. ಆದರೆ ಶಾಸಕರು ಕೇಳಿದಷ್ಟು ಹಣ ಕೊಡಲು ಆಗಲ್ಲ ಅಂತ ಹೇಳಿಕೊಂಡಿದ್ದ ಅಂತ ಸ್ನೇಹಿತ ಯರಿಸ್ವಾಮಿ ಆರೋಪಿಸಿದ್ದಾರೆ. ಆಮೇಲೆ ನಮಗೆಲ್ಲ ಹೇಳಿದ್ರು, ಹಿಂಗ ಇಲ್ಲ ದುಡ್ಡು ಕೇಳ್ತಾ ಇದಾರೆ, ಕೊಡ್ಲೇಬೇಕು, ಹಂಗೆ ಅಲ್ಲ ಅಷ್ಟೆಲ್ಲ ಕೇಳಿದ್ರ ನಿನ್ನ ಹತ್ರನೇ ಇಲ್ಲ. ಈಗ ನಾವು ದೋಸ್ತ ನಾವು ಎಷ್ಟಾಗುತ್ತೆ ಅಷ್ಟು ಕೊಡುದು, ಅಷ್ಟೊತ್ತು ಬಂದು ಕೇಳಿದ್ರೆ ನಾವೇನು ದುಡ್ಡು, ನಾವು ದುಡ್ಡೋದು 5-10 ರೂಪಾಯಿ ದುಡಿದಿರ್ತೀವಿ. ಇನ್ನೊಂದೆಡೆ ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವಿಗೂ ಮುನ್ನ ಮಾತಾಡಿದ್ದ ವಿಡಿಯೋ ವೈರಲ್ ಆಗಿದೆ. ನಾನು 2050ರ ಮೇ 31ರಂದು ನಿವೃತ್ತಿ ಆಗ್ತೀನಿ ಅಂತ ಪಿಎಸ್ಐ ಪರಶುರಾಮ್ ಹೇಳಿದ್ದಾರೆ. ನಗರ ಠಾಣೆ ESI ಹಸನ್ ಪಟೇಲ್ ನಿವೃತ್ತಿ ವೇಳೆ ಮಾತನಾಡಿದ ಅವರು ಈ ರೀತಿ ಹೇಳಿದ್ರು. ಇದಾದ 1 ತಿಂಗಳ ಬಳಿಕ ಪರಶುರಾಮ ಮೃತಪಟ್ಟಿದ್ದಾರೆ. ಮೇ 31, 2050 ಆ ಇಶ್ಯೂಲಿ ನಾನು ರಿಟೈರ್ಡ್ ಆಗ್ತೀನಿ. ಸೊ ಹಾಗೆ ಬಹುಶಃ ಹಸನ್ ಪಟೇಲ್ ಅವರು 31 ವರ್ಷಗಳ ಸುದೀರ್ಘ ಸೇವೆಯನ್ನು ನಮ್ಮ ಇಲಾಖೆಯಲ್ಲಿ ಮಾಡಿದ್ದಾರೆ. ಮೃತ ಪರಶುರಾಮ್ ಪತ್ನಿಗೆ ಧೈರ್ಯ ತುಂಬಿದ HDK. ಇನ್ನು ಮೃತ ಪಿಎಸ್ಐ ಪರಶುರಾಮ್ ಸಾವಿನ ಪ್ರಕರಣವನ್ನೇ ವಿಪಕ್ಷಗಳು ಅಸ್ತ್ರವನ್ನಾಗಿಸಿಕೊಂಡಿವೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ JDS ನಾಯಕರು ಅಬ್ಬರಿಸುತ್ತಿದ್ದಾರೆ. ಇದರ ನಡುವೆ ಪರಶುರಾಮ್ ಪತ್ನಿ ಶ್ವೇತಾ ಜೊತೆ ಫೋನ್ನಲ್ಲಿ ಮಾತನಾಡಿದ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಧೈರ್ಯ ತುಂಬಿದ್ರು. ಶಾಸಕ ಚೆನ್ನಾರೆಡ್ಡಿ ಮತ್ತು ಆತನ ಪುತ್ರನನ್ನ ಇನ್ನೂ ಅರೆಸ್ಟ್ ಮಾಡಿಲ್ಲ ಅಂತ HDK ಕಿಡಿಕಾರಿದ್ರು. ಇನ್ನು ತನಿಖೆ ಮುಚ್ಚಿ ಹಾಕಲು COD ತನಿಖೆಗೆ ಕೊಟ್ಟಿದ್ದಾರೆ ಅಂತ ಅಶೋಕ್ ಗುಡುಗಿದ್ರು. ಪಾಪ ಹೆಣ್ಣು ಮಗಳ ಕಲಬುರಗಿಲಿ ಅಳ್ತಾ ಕೂತಿದ್ದಾಳೆ, ಹೊಟ್ಟೆಲಿ ಒಂದು ಮಗು ಇಟ್ಕೊಂಡು. FIR ಹಾಕಿದ್ರೆ, ಅವರು ಕಂಪ್ಲೇಂಟ್ ಕೊಟ್ಟರೆ ಇವತ್ತೊಳಗೆ ಶಾಸಕನ ಅರೆಸ್ಟ್ ಮಾಡಲ್ಲ, ಶಾಸಕನ ಮಗನನ್ನು ಅರೆಸ್ಟ್ ಮಾಡಲ್ಲ. ಪೊಲೀಸ್ನವ್ರು ಕೇಳಿದ್ರೆ ಇಲ್ಲ ನಾವು ಹುಡುಕ್ತಾ ಇದ್ದೀವಿ, ಸಿಕ್ಕಿಲ್ಲ ಅಂತಾರೆ. ಮುಖ್ಯಮಂತ್ರಿ ಮನೇಲಿ ನೆನ್ನೆ ಹೋಗಿರೋದನ್ನ ನೀವೇ ತೋರಿಸ್ತೀರಿ. ಇವ್ರ ಆಡಳಿತ ಇದೆ ಅಲ್ವಾ? ನೆನ್ನೆ ನಾನು ಕೂಡ ಹೋಗಿದ್ದೆ. PSI ನಾ 30 ಲಕ್ಷ ಲಂಚ ಕೇಳ್ತಾರೆ MLA ಮಗ. ಯಾರು ಕೊಡಬೇಕು? ಮುಖ್ಯಮಂತ್ರಿ ಕೊಡೋಕ್ಕೆ? ಇಂಥ ಒಂದು ಭ್ರಷ್ಟ ಸರ್ಕಾರ. ಅವ್ರು ಹೇಳ್ತಾ ಇದ್ರಲ್ಲಿ ನಾವು ಹೋದಾಗ ಇಡೀ ಜಿಲ್ಲೆಯಲ್ಲಿ P1 ಇಂದ ಹಿಡಿದು DC ವರೆಗೂ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ. ಪರಶುರಾಮ್ ಪತ್ನಿಗೆ ಸರ್ಕಾರಿ ಉದ್ಯೋಗ ನೀಡ್ತೀವಿ ಎಂದ ಪರಂ. ಮೃತ PSI ಪರಶುರಾಮ ಪತ್ನಿಗೆ ಸರ್ಕಾರಿ ಉದ್ಯೋಗ ನೀಡ್ತೀವಿ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ರು. ಆಗಸ್ಟ್ 7ರಂದು ಭೇಟಿ ನೀಡಿ ಸಾಂತ್ವನ ಹೇಳ್ತೀನಿ ಅಂದ್ರು. ಅವರ ಶ್ರೀಮತಿ ಅವರಿಗೆ ಕೆಲಸ ಕೊಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಅವರಿಗೆ ಕಾಂಪನ್ಸೇಷನ್ ಆಗಲಿ, ಅವರಿಗೆ ಕೆಲಸ, ಅವರ ಶ್ರೀಮತಿಯವರಿಗೆ, ಅವರು ವಿದ್ಯಾವಂತರಿದ್ದಾರೆ ಅಂತ ಕೇಳಿದ್ದೇವೆ. ಹಾಗಾಗಿ ಅವರಿಗೂ ಕೆಲಸ ಕೊಡೋದ್ರ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಮುಖ್ಯಮಂತ್ರಿಗಳು
ನಾನು ಎಲ್ಲ ಚರ್ಚೆ ಮಾಡಿದ್ದೇವೆ, ಅವ್ರು ಕೊಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಪಿಎಸ್ಐ ಪರಶುರಾಮ್ ಅನುಮಾನಾಸ್ಪದ ಸಾವಿನ ಕೇಸ್ ತನಿಖೆ ಸಿಐಡಿಗೆ ನೀಡಲಾಗಿದೆ. ಪ್ರಕರಣವನ್ನ ಸಿಐಡಿಗೆ ಪೊಲೀಸರು ಹಸ್ತಾಂತರಿಸಲಿದ್ದಾರೆ. ಯಾದಗಿರಿಗೆ ಸಿಐಡಿ ಎಸ್ಪಿ ಪೃಥ್ವಿಕ್ ತಂಡ ಭೇಟಿ ನೀಡಿ ತನಿಖೆ ಶುರು ಮಾಡಿದೆ. ಶಾಸಕ ಚೆನ್ನಾರೆಡ್ಡಿ ಮತ್ತು ಪುತ್ರ ಬೆಂಗಳೂರಿನಲ್ಲೇ ಪ್ರತ್ಯಕ್ಷ. ಕೇಸ್ ಆಗ್ತಾ ಇದ್ದಂತೆ ಯಾದಗಿರಿ ಶಾಸಕ ಚೆನ್ನಾರೆಡ್ಡಿ ಮತ್ತು ಅವರ ಪುತ್ರ ನಾಪತ್ತೆಯಾಗಿದ್ರು. ಆದರೆ ನಿನ್ನೆ ಬೆಂಗಳೂರಿನಲ್ಲೇ ಪ್ರತ್ಯಕ್ಷವಾಗಿದ್ರು. ಸಿಎಂ ನಿವಾಸ ಕಾವೇರಿಗೆ ಭೇಟಿ ನೀಡಿ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಗೃಹ ಸಚಿವ ಪರಮೇಶ್ವರನ್ನ ಭೇಟಿಯಾಗಿ ಚರ್ಚಿಸಿದ್ದಾರೆ. ಈ ಪ್ರಕರಣದಲ್ಲಿ ತಮ್ಮದೇನೋ ತಪ್ಪಿಲ್ಲ ಅಂತ ವಿವರಣೆ ನೀಡಿದ್ದಾರೆ ಎನ್ನಲಾಗಿದೆ. ಅದೇನೇ ಹೇಳಿ, ರಾಜ್ಯದಲ್ಲಿ ಮುಡಾ ಹಗರಣ, ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ಕೇಸ್ ಕಂಪನ ಎಬ್ಬಿಸಿದೆ. ಸಿಐಡಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದು, ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿಗೆ ಈ ಪ್ರಕರಣ ಉರುಳಾಗುವ ಸಾಧ್ಯತೆ ದಟ್ಟವಾಗಿದೆ. ಬ್ಯೂರೋ ರಿಪೋರ್ಟ್, TV9.